ಇಲ್ಲಿ ನಮ್ಗೆ ಏನ್ ತಿಳಿದಂಗ ಐತಪ್ಪ ಅಂದ್ರ ಸುಳ್ಳೇ ಜೀವನ ಇರ್ಲಿಕ್ಕೆ ಬೇಕು. ದೃಷ್ಟಾಂತ ವಿಚಾರ ಮಾಡಿದಾಗ ಎರಡೂ ಇಲ್ಲ. ಅಲ್ಲಿ ಚಲೋನು ಹೊಡೆಸ್ಕೊಂಡವನು ನಾನಲ್ಲ, ರಾಜ ಆದವನು ನಾನಲ್ಲ, ಮತ್ತೆ ಅಲ್ಲಿ ನಾನು ರುಂಡ ತೆಗೆದವನು ಅಲ್ಲ, ನಾ ತೆಗಿಸಿಕೊಂಡವನಲ್ಲ. ಎರಡಕ್ಕೂ ನಾನು ಏನಾಗ್ತೀನಿ ಅಂದ್ರೆ ಆತ್ಮ ನಾನು ಹೆಂಗ ಎರಡನ್ನು ತಿಳಿತೀನಿ, ಎರಡನ್ನೂ ಅರಿತೀನಿ, ಎರಡಕ್ಕೂ ನಾನು ಪ್ರೇರಣೆ ಇದೀನಲ್ಲ, ಹಂಗ ಎರಡಕ್ಕೂ ನಾನು ಯಾವ ಸಂಬಂಧ ಇಲ್ಲ ಅನ್ನುವಂಥದ್ದನ್ನ ನಾನು ಒಬ್ಬನೇ ಬ್ರಹ್ಮನದೀನಿ, ನನ್ನ ಒಳಗೆ ಇವೆಲ್ಲವೂ ಕಲ್ಪಿತ ಕಾರ್ಯಗಳು ತೋರಿತಾವು ಅನ್ನುವಂಥದ್ದನ್ನ ಇನ್ನಿಷ್ಟು ನಮಗ ಗಟ್ಯನ ಅಂದ್ರೆ ಒಟ್ಟಾರೆ ಬ್ರಹ್ಮ ಒಂದು ಸತ್ಯ, ಜಗತ್ತೇನದಲ್ಲ ಮಿಥ್ಯ. ಶಂಕರಾಚಾರ್ಯರ ಏನು ಸಿದ್ಧಾಂತ ಅದಲ್ಲ, ಬ್ರಹ್ಮ ಸತ್ಯ ಜಗನ್ ಮಿಥ್ಯ. ಈ ಜೀವೋ ಬ್ರಹ್ಮ ಪ್ರಹ, ಏನ್ ಜೀವ ನಾನು ಅಂತೇಳಿ ನಮಗ್ ಭ್ರಾಂತಿ ಆಗ್ಯದಲ್ಲ, ಈ ಜೀವ ಬ್ಯಾರೆ ಅಲ್ಲಪ್ಪ, ಬ್ರಹ್ಮ ಬ್ಯಾರೆ ಅಲ್ಲ, ಜೀವ ಬ್ರಹ್ಮರು ಒಂದೇ ದೇವಿ ಅನ್ನುವಂಥದ್ದನ್ನ ಒಂದೇ ಅದಂತೆ ಯಾವ ನಿಶ್ಚಯ ಮಾಡ್ಕೋತಾನ, ನಾನು ಆ ಬ್ರಹ್ಮನೇ ಇದೀನಿ ಅಂತೇಳಿ ಯಾರಿಗ್ ಜ್ಞಾನ ಆಗ್ತದಂದ್ರ ಈ ತೋರುವಂತ ಜಗತ್ ಏನಾಗ್ತದ, ಹುಷಿ ಆಗ್ತದ ಅನ್ನುವಂಥದ್ದನ್ನ ಇಲ್ಲಿ ಮತ್ತಿಷ್ಟು ನಮಗ ಗಟ್ಟಿ ಮಾಡ್ತಾರ. ಈಗ ದ್ರಷ್ಟ ಅಂದ್ರೆ ಸೃಷ್ಟಿಗಳೆರಡು ಮಿಥ್ಯ ಆಗಿರ್ತವೆ, ನೋಡವನು ನೋಡ್ಸಿಗಳು ಎರಡು ಮಿಥ್ಯ ಆಗಿರ್ತವೆ ಅಂದ್ರೆ ಅಭಿಪ್ರಾಯ ಸೂಚಿಸಿದಂತ ಆಯ್ತು. ಮುಂದೆ ಏನ್ ಹೇಳ್ತಾರಂದ್ರ ಇದು ಸ್ವಲ್ಪ ಪದ್ಯ ಹೇಳೋಕ್ಕಿಂತ ಮೊದಲ ಇದನ್ನು ಬಹಳ ಒಂದ್ ಸ್ವಲ್ಪ ನಮ್ಗೆ ವಿಶ್ಲೇಷಣೆ ಬಿಡಿದ್ರೆ ಒಂದ್ ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳೋಣ. ತಾವು ಜಗತ್ತು ಹಾಗೂ ಅದನ್ನು ಕಾಣುವಂತವನು, ಈ ಜಗತ್ತು ಮತ್ತು ಹಾಗೂ ಅದನ್ನು ಕಾಣುವಂತವನು, ಇವೆರಡೂ ಸುಳ್ಳು ಎಂದು ಹೇಳಿದಂತಾಯ್ತು. ಅಂದ್ರ ಈ ಮತ್ತೆ ಜಗತ್ತನ್ನ ನೋಡವನು, ಕಣ್ಣನ್ನ ನೋಡಿಸ್ಕೊತದ, ಯಾವ್ದು ಸೃಷ್ಟಿಯನ್ನ ನೋಡ್ತಾನ. ಮತ್ತ ಕಣ್ಣನು ಕೂಡ ಏನೈತಿಲ್ಲ ನೋಡಿನಿ ಅಂದ್ರೆ ಕಣ್ಣೇ ನಾನು ಅಂತೇಳಿ ಜಗತ್ತೇ ನಾವು ತಿಳ್ಕೊಂಡೇವಿ. ಜಗತ್ತದಲ್ಲಿ ದೋಷಿಗಿದ ನಾ ಪ್ರತ್ಯಕ್ಷ ನಾನು ನೋಡಿನಿ ಅಂದೆ, ಮತ್ತಿದು ಎಲ್ಲ ನಾ ಕಣ್ಣಾರಿ ಅವ್ರು ಜಗಾಡಿದ್ ನೋಡಿನಿ ಅಂತೀನಿ, ಕಣ್ಣಾರಿ ಅವ್ರು ಸುಮಾರು ಮಾಡಿದ್ ನೋಡಿನಿ ಅಂತ ಹೇಳ್ತೀನಿ, ನೋಡಿನಿ ಅಂತ ಹೇಳ್ತೀನಿ. ಅಂದ್ರ ಇಲ್ಲಿ ಏನಾಗ್ತಾರ ಅಲ್ಲಿಗೈತಾರ, ನೀನು ದೃಷ್ಟಿ ನೋಡ್ದಿ ಅದು ಸೃಷ್ಟಿ ಕಾಣ್ತು, ಇವು ಸೃಷ್ಟಿನೂ ಸುಳ್ಳದ, ನೀನ್ ನೋಡ್ದ ದೃಷ್ಟಾನು ಸುಳ್ಳದಿ, ಎರಡೂ ಸುಳ್ಳು, ಕಣ್ಣನು ಸುಳ್ಳೇ ಅದ. ಎರಡಕ್ಕೂ ನೀನ್ ಏನದಿಯಲ್ಲ ಆತ್ಮ, ಎರಡಕ್ಕೂ ನೀನು ಸಾಕ್ಷಿಯಾಗಿ ನಿನ್ನ ಸ್ವರೂಪ ಏನೈತಲ್ಲ ಆತ್ಮ ಸ್ವರೂಪನೇ ನೀನದಿ, ನಿನ್ನೊಳಗೆ ಎರಡು ತೋರ್ತಾವು, ನಿನ್ ಬಿಟ್ಟವು ಏನದಾವು, ನೀನ್ ಅವಕ್ ಎರಡಕ್ಕೂ ನೀನು ಬಿಟ್ಟು ಪ್ರತ್ಯೇಕ ಆತ್ಮ ನೀ ಭಿನ್ನದಿ ಎನ್ನುವಂಥದ್ದನ್ನ ನಮ್ಮ ಅನುಭವಕ್ಕೆ ಬರಾಕ ಇದನ್ನ ಸಹಜವಾಗಿ ಮತ್ತಿಷ್ಟು ತಿಳಿಸಿ ಹೋಗ್ತಾರ. ಈತ ಜಗತ್ತು ಹಾಗೂ ಅದನ್ನು ಕಾಣುವಂತನು ಎರಡೂ ಸುಳ್ಳೆಂದು ಹೇಳಿದಂತಾಯ್ತು. ಹೀಗೆ ಹೇಳುವುದು ಸ್ಮೃತಿಗಳಿಗೆ ವಿರೋಧವಾಗುವುದು. ಯಾಕಂದ್ರೆ ಈ ಜಗತ್ತು ಬ್ರಹ್ಮದ ಕಾರ್ಯವಾಗಿದೆ. ಈ ಜಗತ್ತೇನಾಗಿದಲ್ಲ ಬ್ರಹ್ಮ ಈ ಜಗತ್ತಿಗೆ ಕಾರಣ ಆಗಿದೆ, ಬ್ರಹ್ಮವು ಕಾರಣವಾಗಿದೆ ಎಂದು, ಹಾಗೂ ಈ ಜಗತ್ತು ಬ್ರಹ್ಮದ ವಿವರ್ತವೆಂದು ಅಂದ್ರೆ ವಿವರ್ತವಾಗಿದೆ ಎಂದು, ಬ್ರಹ್ಮವು ಸಚ್ಚಿದಾನಂದ ಸ್ವರೂಪವಾಗಿದೆ, ಜಗತ್ತು ಅಸತ್ ಜಡ ದುಃಖವಾಗಿದೆ. ಆದ್ದರಿಂದ ಜಗತ್ತಿಗೆ ಬ್ರಹ್ಮ ವಿಲಕ್ಷಣವಾದ್ದರಿಂದ ಜಗತ್ತಿಗೆ ಕಾರಣವಾಗಲಾರದು, ಕಿಂತು ಜಗತ್ತು ಬ್ರಹ್ಮಕ್ಕೆ ವಿಲಕ್ಷಣವಾಗಿರ್ತಾನೆಂದು ಕೆಲವರು ಹೇಳುವರು. ಇದಕ್ಕ ಏನ್ ಹೇಳ್ತಾರಪ್ಪ ಅಂದ್ರೆ ಸುಕ್ತಿ ರಚಿತಾದಿಗಳಂತೆ ಬ್ರಹ್ಮದಲ್ಲಿ ಜಗತ್ತು ಕಲ್ಪಿತವಾದ್ದರಿಂದ ಈ ಜಗತ್ತು ಬ್ರಹ್ಮನಲ್ಲಿ ಏನಾಗ್ಯದ, ಇದು ಕಲ್ಪಿತವಾಗ್ಯದ, ಜಗತ್ತು ಬ್ರಹ್ಮದಲ್ಲಿ ಇರುತ್ತದೆ ಎಂದು ಹೀಗೆ ಅನೇಕ ಶ್ರುತಿಗಳು ಗ್ರಂಥಗಳು ಹೇಳುವುದರಿಂದ ಇನ್ನೊಂದಿಷ್ಟು ಗ್ರಂಥಗಳು ಏನ್ ಮಾಡ್ತಾವಂದ್ರ ತಮಗೆ ಏನೇನು ಬುದ್ಧಿಗೆ ನಿಲ್ಕ್ಯದ ಅವ್ರೊಂದು ತರ ತಿಳಿಲಿ ಅಂತೇಳಿ ಒಂದಿಷ್ಟು ಒಬ್ಬೊಬ್ರು ಮೊದಲೇ ಒಂದು ಬೇಸಿಕ್ ಹೇಳಕ್ಕಿರ್ತಾರ, ಮತ್ತೊಬ್ರು ಇನ್ನೊಂದ್ ರೀತಿ ತಮ್ಮ ಅನುಭವ ತಗೊಂಡು ಹೇಳಿರ್ತಾರ. ಈ ಮತ್ತಿಲ್ಲಿ ಏನ್ ನಮಗೆ ಸಂಶಯ ಬರ್ತಂದ್ರ ಶ್ರುತಿಗಳು ಬ್ರಹ್ಮನಿಂದ ವಿವರ್ತನೆ ಆಗಿದೆ, ಬ್ರಹ್ಮನಿಂದ ಇದು ಏನಾಗಿದೆ ವಿಶಾಲ ಆಗ್ಯದ, ಮತ್ತೆ ಬ್ರಹ್ಮ ಇದಕ್ಕ ಏನಾಗ್ಯದ ಪ್ರಪಂಚಕ್ಕ ಜಗತ್ತಿಕ ಅಜ್ಞಾನಕ್ಕ ಕಾರಣ ಆಗ್ಯಾನ ಅಂತ ಹಿಂಗ್ ಹೇಳಿದ್ರ ಇಲ್ಲಿ ಪ್ರಶ್ನೆ ಇದು ಅವ್ರು ಹೇಳೋ ಉದ್ದೇಶ. ಹಿಂಗ್ ಹೇಳಿದ್ರ ನಾವೇನ್ ತಿಳ್ಕೊಬೇಕು, ಹಿಂಗ್ ಹೇಳ್ಯಾರಲ್ಲ ಗ್ರಂಥದೊಳಗ, ಮತ್ತ ನಾವ್ ಹೆಂಗ್ ತಿಳ್ಕೊಬೇಕು ಅನ್ನುವಂಗ್ ಹಿಂಗ್ ಇಲ್ಲಿ ನಾವು ಪ್ರಶ್ನೆ ನಾವೇ ಮಾಡ್ಕೊಂಡೇವಂದ್ರ ಇಲ್ಲಿ ಏನ್ ಹೇಳ್ತಾರ, ಈ ಜಗತ್ತು ಬ್ರಹ್ಮದಲ್ಲಿ ಇರುತ್ತದೆ ಎಂದು ಈಗ ಅನೇಕ ಸ್ಮೃತಿಗಳು ಗ್ರಂಥಗಳು ಹೇಳುವುದರಿಂದ ತಾವು ಜಗತ್ತು ಅತ್ಯಂತ ಅಭಾವವಾಗಿರ್ತದೆ ಎಂದು ಹೇಳುವುದು ಸರಿಯಲ್ಲ. ನೀವೇನ್ ಹೇಳ್ತೀರಿ, ಜಗತ್ತ ಇಲ್ಲವೇ ಇಲ್ಲ ಅಂತ ನೀವ್ ಹೇಳ್ತೀರಿ. ಸ್ಮೃತಿಗಳು ಏನ್ ಹೇಳ್ಕೊತ ಬಂದಾವು ಅಲ್ಲಿ ಹೇಳೋರು, ಸ್ಮೃತಿಗಳು ಏನ್ ಹೇಳ್ಕೊತ ಬಂದಾವು, ಬ್ರಹ್ಮವು ಕಲ್ಪಿತವಾದ್ದರಿಂದ ಈ ಬ್ರಹ್ಮನಲ್ಲಿ ಸುಕ್ತಿ ರಚಿತದಂತೆ ತೋರ್ತಾವಲ್ಲ, ಅಂದ್ರ ಈ ಬೆಳ್ಳಿ ಒಳಗ ನಮಗ ಚಿಪ್ಪಿನೊಳಗ ಬೆಳ್ಳಿ ತೋರ್ತಾವಲ್ಲ, ಅದಕ್ಕೆ ಬೆಳ್ಳಿ ಏನೈತಲ್ಲ ಅಧಿಷ್ಠಾನ ಐತಲ್ಲ ಬೆಳ್ಳಿಯಾಗಿ ತೋರ್ತಾವಲ್ಲ ಅಂತಂದಾಗ ಅಲ್ಲಿ ಅವ್ರು ಅದನ್ನ ಬಿಡಿಸಿ ಹೇಳೋರದಾರ, ಬೆಳ್ಳಿಯಾಗ ಚಿಪ್ಪಿನೊಳಗೆ ತೋರಿದ್ರು ಕೂಡ ಅದೇನೈತಿ ಅವು ಹುಷಿ ಬೆಳ್ಳಿ ಇಲ್ಲವೇ ಇಲ್ಲ, ಹುಷಿನೇ ಐತಿ. ನಿನಗ ಅಲ್ಲಿ ಎಲ್ಲಿ ತೋರ್ಯಾವು, ನಿನ್ನ ಭ್ರಾಂತಿ ಒಳಗ ನಿನ್ನ ಕಲ್ಪನಾದೊಳಗೆ ಬೆಳ್ಳಿ ಐತಿ,
ಆ ಬೆಳ್ಳಿ ಆಕಾರ ನಿನಗೆ ತೋರ್ಯದ. ಅದ್ರಾಗ ಬೆಳ್ಳಿ ಐತೇನೋ ಅಂದ್ರ ವಿಚಾರ ಮಾಡಿದ್ರೆ ಮತ್ತೊಬ್ಬಂಗ ಐತೇನೋ ಅಂದ್ರೆ ಇಲ್ಲ. ನಿನಗ ಬೆಳ್ಳಿ ನಾದ ಐತಿ. ಆ ಬೆಳ್ಳಿ ನಿನಗೇನಾಗ್ಯದ ಚಿಕ್ಕನೊಳಗ ಬೆಳ್ಳಿ ಬಿಸಿಲಾಗ ಮಿಂಚದಂಗ ಕಾಣನ ಬೆಳ್ಳಿ ಅದ ಅಂತ ನಿನಗ್ ಭ್ರಾಂತಿ ಆಗ್ಯದ. ಅದ್ರ ವಿಚಾರಕ್ಕೆ ಹೋದಪ್ಪ ಅಂದ್ರ ಅದು ಏನೈತಿ ಅಂದ್ರೆ ಎರಡನ್ನು ಐತಿ ಅಂದದ್ದನ್ನು ಅದು ಇಲ್ಲ ಅನ್ನೋದು ನಿನಗೆ ಅನುಭವಕ್ಕೆ ಬರ್ತದ. ಅಂದ್ರೆ ಇಲ್ಲಿ ಏನಾಯ್ತದು ತೋರಿಕೆ ಅಂದ್ರೆ ಖರೆ ಏನೋ ಅಂದ್ರ ನೀನ್ ನೋಡ್ದವನು ಹುಷಿ, ಅದು ತೋರಿದ್ದು ಸುಳ್ಳೆ. ಇವು ಎರಡು ಎಲ್ಲಿ ಆಗ್ಯಾವಪ್ಪ ಅಂದ್ರ ಕಲ್ಪಿತನಲ್ಲಿ ಭ್ರಾಂತಿ ಒಳಗೆ ತೋರ್ಯಾವು. ನೀನೇನದಿ ನೀನು ಬ್ರಹ್ಮನೇ ಒಬ್ನೇ ಅದಿ. ನಿನ್ನೊಳಗೆ ಜಗತ್ತೇನು ತೋರ್ಯದಂತೆಲ್ಲ ಇದು ಹುಷಿ ತೋರಿಕೆ ಅದ, ಹುಷಿ ಅದ ಅನ್ನುವಂಥದ್ದನ್ನ ನಮ್ಗೆ ಅನುಭವಕ್ಕೆ ಬತ್ತು ಅಂದ್ರ ಜಗತ್ತು ಏನಾಗ್ತದಂದ್ರ ಇಲ್ಲಿ ಏನಾಗ್ತದ ಜಗತ್ತೇ ಮಿಥ್ಯನೇ ಅದ ಅಂತ ತಿಳ್ಕೊತೀವಿ. ಇವತ್ತ ನಾವು ಬಹಳ ಮಂದಿ ನೋಡ್ತೀವಿ. ಇವತ್ತ ನಾವು ಪ್ರಯಾಗರಾಜಕ್ಕೆ ಅದು ಬಹಳ ಮಂದಿ ಹೋಗಿ ಬಂದೇವಿ. ಅಲ್ಲಿ ಏನಾಗ್ತದಂದ್ರೆ ಎಷ್ಟೋ ಮಂದಿ ದೊಡ್ಡ ದೊಡ್ಡ ಅಧಿಕಾರಿಗಳು, ದೊಡ್ಡ ದೊಡ್ಡ ಶ್ರೀಮಂತರು ಕೂಡ ಇವತ್ತೇನಾಗ್ತದ ಇದು ಹುಷಿನೇ ಅದಪ್ಪ ಅಂತ ತಿಳ್ಕೊಂಡು ಅವ್ರು ಬಿಟ್ಟು ಏನ್ ಮಾಡ್ಯಾರಪ್ಪ ಅಂದ್ರೆ ಯಾರಿಗೂ ಕಾಣದಂತೆ ಆ ಸ್ಥಿತಿ ಒಳಗಿದ್ದು ಜೀವನ ಕಾಲ ಕಳೀತಾರ. ಎಂತ ಬ್ರಹ್ಮನ ಆನಂದ ಸ್ಥಿತಿಯನ್ನು ಅನುಭವಿಸ್ತಾರಂದ್ರ ಎಷ್ಟೋ ಮಂದಿ ಸಾಧುಗಳು, ಸನ್ಯಾಸಿಗಳು, ಎಲ್ಲೆಲ್ಲೋ ದೇಶದವ್ರು ಬಂದು ಇವತ್ತೊಂದು ನಾವು ಮಾನ್ಯ ಪ್ರಯಾಗರಾಜಿನಾಗ ಲಕ್ಷಾನುಗಟ್ಲೆ ಸಾಧುಗಳು ಬಂದ್ರು. ಅವ್ರು ಎಂತೆಂತ ಸಿದ್ಧಿ ಮಾಡಿದವ್ರು ಇದ್ರು, ಎಲ್ಲಾ ಇದ್ರು ಕೂಡ ಕಂಡ್ರು. ಅವ್ರ ಮುಂದೆ ಎಲ್ಲಿ ಹೋಗ್ತಾರ ಎಲ್ಲಿರ್ತಾರ ಅಂದ್ರೆ ಪತ್ತೇನೇ ಇಲ್ಲ. ಹಂಗೆ ಯಾರಿಗೂ ಗುರುತಿಸಿಕೊಳ್ಳದೆ ಆ ಬ್ರಹ್ಮಾಕಾರ ವೃತ್ತಿ ಒಳಗೆ ಇದ್ದ ಅವ್ರು ಹೆಂಗ ಆಗ್ತಾರಂದ್ರ ಈ ದೇಹದ್ದು ಹೋಗಿದ್ದು ಗುರ್ತಾಗಲ್ಲ, ಅವ್ರಿಗೆ ಹಸುವ ತೃಷನು ಗುರ್ತಿಲ್ಲಾರಂಗಲ್ಲ. ಆ ಸ್ಥಿತಿ ಒಳಗಿದ್ದು ಆ ಬ್ರಹ್ಮಾಕಾರ ವೃತ್ತಿ ಒಳಗಿದ್ದು ಅವ್ರು ಏನ್ ಮಾಡ್ತಾರಂದ್ರ ಆನಂದ ಯಾವ್ದಪ್ಪ ಅಂದ್ರೆ ಸವಿ ಆನಂದವನ್ನ, ನಿರ್ವಿಕಲ್ಪ ಆನಂದ ಸ್ಥಿತಿಯನ್ನ ಅನುಭವಿಸ್ತಾರ ಅನ್ನುವಂಥದ್ದನ್ನ ನಮ್ ಇವತ್ತು ಮಾನ್ಯ ಪ್ರಯಾಗರಾಜ ಅಂತ ಹೇಳ್ಕೊತ ಬರ್ತಾರ. ಎಲ್ಲರಿಗೂ ಅನುಭವದ ಅಂದ್ರೆ ಅವ್ರಿಗೆ ಏನಾಯ್ತು, ಅವ್ರಿಗೆ ಒಂದ್ ವೇಳೆ ನಾನಿಷ್ಟು ಕೋಟ್ಯಾನುಗಟ್ಲೆ ಶ್ರೀಮಂತದೀನಿ, ನಾ ಇಂಥ ಅಧಿಕಾರಿ ಇದೀನಿ, ನಾನಿಷ್ಟು ಎಲ್ಲಾ ಬಂಧು ಬಳಗೈತೆ ಅಂತೇಳಿ ಅವ್ರು ಏನ್ರ ಅಂದಿದ್ರು ಕಂಡಿದ್ರು ಅಂದ್ರೆ ಅವ್ರು ಯಾರು ಹೊಕ್ಕಿದಿಲ್ಲ. ಲಕ್ಷಾನುಗಟ್ಲೆ ಮಂದಿ ನಮ್ಗೆ ಕಾಣ್ತಿದ್ದಿಲ್ಲ. ಇವತ್ತು ಲಕ್ಷಾನುಗಟ್ಲೆ ಮಂದಿ ಕಾಣ್ತಾರ ಅಂದ್ರ ನಾವು ನೋಡೇವಿ ಟಿವಿ ಒಳಗೆ ಎಲ್ಲರಿಗೂ ಗುರ್ತವ. ಪ್ರಯಾಗರಾಜನಾಗ ಲಕ್ಷಾನುಗಟ್ಲೆ ಮಂದಿ ಸಾಧುಗಳು ಒಂದು ದಾರಿ ಕಾಲದಾಗೋದು ಇಲ್ಲ, ಯಾವ್ದಿಲ್ಲ ಘಟ ಅನ್ನೋದು ಏನೈತಿಲ್ಲ, ಮೂರು ಕಾಲದಾಗೂ ಇಲ್ಲ. ಅದು ತಿಳಿಕ್ಕಿಂತ ಪೂರ್ವದಲ್ಲೇನೂ ಇಲ್ಲ, ತಿಳಿದಿಂದನೂ ಇಲ್ಲ. ಯಾವ್ದು ಘಟ ಅದು ಮೂರು ಕಾಲದಾಗೂ ಮನ್ನೆ ಅದ. ಹಂಗ ನಮಗ್ ಏನ್ ಹೇಳ್ಕೊತ ಬಂದ್ರ ಇದು ಮೂರು ಕಾಲದಾಗೂ ಖುಷಿ ಸುಳ್ಳೆ ಅದ, ಇದು ಅನೂನ್ಯ ಅಭಾವ ಅಂತ ಹೇಳಿದ್ರಲ್ಲ. ಹಂಗ ನಮಗೂ ಕೂಡ ಜಗತ್ತೇ ತೋರ ಮುಂದಾಗ್ಲಿ, ಇವತ್ತ ಆ ಜಗತ್ತನ್ನ ನೋಡಿ ನೆನವಾಗ್ಲಿ ಕೂಡ ಅದು ಏನೈತಿ ಹುಷಿ ತೋರಿಕೆನೆ ಅದ. ಯಾವಾಗಲೂ ಅದು ಏನೈತಪ್ಪ ಅಂದ್ರ ಹೆಂಗ ಮಣ್ಣನೇ ಅದ ಹಂಗ ನಾನು ಬ್ರಹ್ಮನೇ ಅದೀನಿ ಅನ್ನುವಂಥದ್ದನ್ನ ಇಲ್ಲಿ ನಮಗ ಗುರ್ತ. ಪ್ರಗ್ಭಾವ, ಪ್ರಧ್ವಂಸ ಭಾವ, ಅನೂನ್ಯ ಭಾವ, ಈ ಮೂರು ಕೂಡ ಅತ್ಯಂತ ಅಭಾವ. ಮೂರು ಕಾಲದಾಗೂ ಇಲ್ಲ. ಮೂರು ಕಾಲದಾಗ ಏನೈತಪ್ಪ ಅಂದ್ರ ಮಣ್ಣೆ ಅದ. ಈ ನಾಮರೂಪಗಳು ಏನೈತಲ್ಲ ಘಟ ಪಟ ಇವು ಎರಡು ಸುಳ್ಳೆ ಅದಾವು ಅನ್ನುವಂಥದ್ದನ್ನ ನಮ್ಗೆ ಸ್ಪಷ್ಟ ಅನುಭವ ಬರ್ತಾರ. ಹಂಗ ಈ ದೇಹನೂ ಕೂಡ ನಾವು ತಿಳಿಕ್ಕಿಂತ ಪೂರ್ವದಲ್ಲಿನೂ ಸುಳ್ಳೆ ಅದ, ತಿಳಿದಾಗನು ಸುಳ್ಳೆ ಅದ, ನಾಳೆಗೆ ಬಿದ್ದು ಹೋದಾಗನು ಕೂಡ ನಾನು ಬಿದ್ದೆ ಆತ್ಮ ಬಿದ್ದೆ ಅಂತಾರಲ್ಲ ಅದನ್ನು ಸುಳ್ಳೆ ಅದ. ನಾನು ಬೀಳೋವನು ಅಲ್ಲ, ನಾವು ಹುಟ್ಟದವನು ಅಲ್ಲ. ಈ ದೇಹ ಏನೈತಪ್ಪ ಅಂದ್ರ ಆತ್ಮನ ಸತ್ತಾದಾಗ ಪ್ರತಿಬಿಂಬದೊಳಗ ಹೆಂಗ ಕನ್ನಡಿ ಪ್ರತಿಬಿಂಬದೊಳಗೆ ಬೆಳಕು ಬಿದ್ದಂಗ ಹಂಗ ಆತ್ಮನ ಪ್ರತಿಬಿಂಬ ಅಂತ ಬಿದ್ದಿದ್ದು ಕಾರ್ಯ ಮಾಡಿದ್ರು ಕೂಡ ಇದು ಶರೀರ ಏನೈತಿ ಸುಳ್ಳ ಅದ, ಹುಷಿ ಅದ. ಇದು ಹೆಂಗ ಅಂದ್ರ ಇದಕ್ಕ ಕತಿ ಬ್ಯಾರೆ ಬೇರೆ ಅದಾವ. ಇದು ಸೂಕ್ಷ್ಮ ಶರೀರ ವಾಸನಾ ಪ್ರಕಾರ ಇದು ಶರೀರ ಸುತ್ತ ಹಾಕಾಕತ್ತದ. ಚಿದಾಭಾಸ ಅಜ್ಞಾನ ನಮ್ಗ ಜೀವ ಹಿಡ್ಕೊಂಡು ಇದು ಸುತ್ತ ಹಾಕಾಕತ್ತದ. ನಾನು ಆತ್ಮ ಪ್ರತ್ಯೇಕ ಭಿನ್ನ ಬ್ಯಾರೇನೆ ಅದೀನಿ ಅನ್ನುವಂಥದ್ದನ್ನ ಸ್ವಲ್ಪ ನಮ್ಗ ದಿನ ಕೇಳಾಕತ್ತೇವಂತ ನಮ್ಮ ಅನುಭವಕ್ಕೆ ಬರ್ತದ. ಇರ್ಲಿಕ್ಕಪ್ಪ ಅಂದ್ರ ಹಸುಬ್ರು ಬಂದಾಗ ನಾವು ಕೇಳಲಾರ್ದಾಗ ನಾವು ಇದನ್ನೇ ಸತ್ಯ ಅಂತ ಒಪ್ಕೊಂಡವ್ರು. ದೇಹ ಇರ್ಲಿಕ್ಕಂದ್ರ ಹೆಂಗ್ ಬರ್ತದಪ್ಪ, ಮತ್ ನಾವ್ ದೇಹ ಸತ್ಯ ನಾವ್ ಎಲ್ಲಿರ್ತೀವಪ್ಪ ತೋರಿಸ್ರಿ. ಕಾಣಲಾರ್ದ ವಸ್ತುವನ್ನ ಕಾಣಕ್ ಬರುದಿಲ್ಲ. ಅದು ಕಾಣಲಾರ್ದ ವಸ್ತು ಕಾಣಬೇಕಂದ್ರೆ ಗುರು ಬೇಕು. ನಾವು ಮೊದಲು ಹಂಗೆ ವಾದ ಮಾಡಿದವ್ರು, ಎಲ್ಲರೂ ಮೊದಲು ಹಿಂಗೆ ತಿಳ್ಕೊಂಡಿರ್ತೀವಿ. ಹಿಂಗ್ ವಿಚಾರ ಮಾಡ್ಕೋತ ಒಂದು ಆಧಾರ ಮ್ಯಾಗ ನಮ್ಮ ಅನುಭವಕ್ಕೆ ತಗೊಂಡು ಹೋದಾಗ ಇದು ಜಗತ್ತು ಏನೈತೆ ಅಂದ್ರೆ ಹುಷಿ ತೋರಿಕೆ ಒಳಗೆ ತೋರ್ತದ. ಜಗತ್ತು ಇಲ್ಲವೇ ಇಲ್ಲ, ನಾನು ಆತ್ಮ, ನಾನು ಪ್ರತ್ಯೇಕ ಆತ್ಮ ಒಬ್ಬನೇ ಅದೀನಿ ಅನ್ನುವಂಥದ್ದನ್ನ ನಮ್ ಎಲ್ಲರಿಗೂ ಸದ್ದ ಈ ಪರಮಾನುಭವ ಇದನ್ನ ಗಟ್ಟಿ ಮಾಡ್ತದ. ನೋಡ್ರಿ, ನಂಬ್ರಿ, ವಿಚಾರ ಮಾಡ್ರಿ. ಈ ಏನಾಯ್ತಂದ್ರೆ ಇದು ಏನಾದ್ರು ಬ್ರಹ್ಮ ವಿವರ್ತವೆಂದು ಅನಿಸದು ಜಗವಿದು. ಅಂದ್ರ ಜಗತ್ತು ಬ್ರಹ್ಮದ ವಿವರ್ತವಲ್ಲ. ವಿವರ್ತ ಅಂದರೆ ರಜು ಸರ್ಪ ದೃಷ್ಟಾಂತದಂತೆ. ಅಂದ್ರೆ ರಜು ಸರ್ಪ ದೃಷ್ಟಾಂತ. ವಿವರ್ತ ಅಂದ್ರ
ಇಲ್ಲಿ ಏನಾಯ್ತು ನಮ್ಗೆಲ್ಲರಿಗೂ ಗುರ್ತದ. ಹಾವ ಅದು ವಿವರ್ತ ಇಲ್ಲವೇ ಇಲ್ಲ, ಅದು ನಮ್ಗೆಲ್ಲರಿಗೇನ ಹೋಯ್ತಿ. ಮತ್ತ ಅದು ಕಾರ್ಯ ನಡೆದಿಲ್ಲನೋ ಯಾವಾಗ ನಡೆದಿಲ್ಲನೋ ನಡುಗ್ತೇವಿ, ಅಂಜೇವಿ, ಅದು ಹಾವಂತ ಒಪ್ಕೊಂಡಿವಿ. ಹಾಗಿದು ಜಗತ್ತೇನು ಕೂಡ ಈ ಸಂಸಾರ ಪ್ರಪಂಚನೂ ಕೂಡ ಅದು ಏನಾಗಿದೆ ನಮ್ಗೆ ಅಧಿಷ್ಠಾನ ಜ್ಞಾನ ಅದು ನಮ್ಗೆ ಸತ್ಯಾಗಿ ತೋರ್ಯದ. ಅಂಜೇವಿ, ನಡಿಗೇವಿ, ಎಲ್ಲಾ ಮಾಡೇವಿ. ಮತ್ತದು ನಮ್ಗೆ ಏನಾಗಿದೆ ಅಂದ್ರೆ 3 ದೋಷಗಳನ್ನ ನಾವು ಹೇಳ್ಕೊತ ಬಂದೇವಿ. 3 ದೋಷಗಳಿಂದ ನಮ್ಗೆ ತೋರ್ಯದಪ್ಪ, ಅದು ಬರಬರಿ ಆಯ್ತು. ಹಂಗ ಇದು ಪ್ರಪಂಚ ಕೂಡ ಇದು ಆಧಾರ ಐತಲ್ಲ, ಇದು ಮತ್ತೆ ನಾವು ನೋಡ್ತೇವಲ್ಲ, ಕಾಣ್ತದಲ್ಲ ಅಂತ ಹಿಂಗ ಬಂದಾಗ ಅದನ್ನ ಏನ್ ಹೇಳ್ತಾರಪ್ಪ ಅಂದ್ರೆ ಅದರಂತೆ ಇದನ್ನು ಕೂಡ ಹುಷಿನೇ ಅದ, ಸುಳ್ಳೇ ಅದಪ್ಪ ಅನ್ನುವಂತ ವಿವರ್ತನ ಅಂದ್ರ ಇದ್ರಾಗ ಮತ್ತಿಷ್ಟು ನಮ್ಗೆ ಸ್ಪಷ್ಟ ಮಾಡ್ಕೋತ ಹೋಗ್ತಾರ. ಜಗತ್ತು ಬ್ರಹ್ಮದ ವಿವರ್ತವಲ್ಲ. ವಿವರ್ತ ಅಂದ್ರೆ ರಜುಸರ್ಪ ದೃಷ್ಟಾಂತ ತನ್ನ ಸ್ವರೂಪಕ್ಕೆ ನಾಶವಿಲ್ಲದೆ ವಿಶೇಷ ರೂಪದಿಂದ ಇರುವುದಕ್ಕೆ ವಿವರ್ತವೆಂದು ಹೇಳುತ್ತಾರೆ. ಅಂದ್ರೆ ಇಲ್ಲಿ ಹಾವಿನ ಜ್ಞಾನ ಆದಾಗ ನಮ್ಗೆ ಏನಾಗ್ತದ, ಆ ಹಗ್ಗದ ಜ್ಞಾನ ಆದಾಗ ಹಾವು ಸುಳ್ಳಾಗ್ತದ. ಹಗ್ಗದ ಜ್ಞಾನ ಆದಾಗ ಹಾವು ಸುಳ್ಳಾಗ್ತದ. ನಮ್ಗೆ ಜ್ಞಾನ ಆದಾಗ ಜ್ಞಾನ ಆಯ್ತು ಸುಳ್ಳಾಗ್ಬೇಕಲ್ಲ, ಶರೀರ ಸುಳ್ಳಾಗ್ಬೇಕಲ್ಲ. ಶರಣ ಬಂಧುಗಳಿಗೆ ಶರಣಾರ್ಥಿಗಳನ್ನ ಸಲ್ಲಿಸಿ, ಪಾರಮಾರ್ಥ ಶಾಸ್ತ್ರ ಅನ್ನುವಂಥದ್ದು ಅನುಭವ ಗಮ್ಯವಾಗಿರ್ತಕ್ಕಂಥದ್ದು. ಆತ್ಮನು ಅನುಭವ ಸ್ವರೂಪನೇ ಆಗಿದ್ದಾನೆ, ತಾನು ಅನುಭವ ಸ್ವರೂಪನೇ ಆಗಿದ್ದಾನೆ. ತಾನು ಅಥವಾ ಆತ್ಮ ಅಂದ್ರೆ ಒಂದೇ ಅರ್ಥ. ಅವನು ಅನುಭವ ಸ್ವರೂಪನೇ ಆಗಿದ್ದಾನೆ. ಅವನ ಅನುಭವವನ್ನೇ ಅವನಿಗೆ ತೋರಿಸಿ ತಾನು ಯಾರು ಎನ್ನುವುದನ್ನು ಸ್ಪಷ್ಟೀಕರಿಸುವುದೇ ಶಾಸ್ತ್ರದ ಉದ್ದೇಶ. ಜಗತ್ತು, ದೇಹ, ಮನಸ್ಸು, ಇಂದ್ರಿಯಗಳು ಸತ್ಯ ಎಂಬ ಮಿಥ್ಯ ಜ್ಞಾನ ತನ್ನ ಅಂತರಂಗದಲ್ಲಿ ಅಡಗಿರುವುದರಿಂದ ತನ್ನನ್ನು ತಾನು ನೋಡ್ಕೊಳಕ ವಿರುದ್ಧದ. ಅದಕ್ಕೆ ಇವು ಸತ್ಯಗಳಲ್ಲ, ಇವು ಮಿಥ್ಯ ಆಗಿದ್ದಾವೆ. ಹೆಂಗೆ ಸತ್ಯ ಅಲ್ಲ ಅಂತಂದ್ರೆ, ಅವುಗಳ ದೃಷ್ಟಿಯಿಂದ ಅವು ನೋಡಿದ ಸತ್ಯ ಅಂತ ಅಂದ್ರೆ ಮಿಥ್ಯ ಅಂತ ಅನ್ಸಲ್ಲ. ಅಂದ್ರೆ ಪ್ರಪಂಚ ದೃಷ್ಟಿಯಿಂದ ಪ್ರಪಂಚವನ್ನು ನೋಡಿದರೆ ಸತ್ಯ ಮಿಥ್ಯ ಅಂತ ಅಲ್ಲಿ ಪ್ರಶ್ನೆ ಬರುದಿಲ್ಲ. ಅಲ್ಲಿ ದೇಹದ ದೃಷ್ಟಿಯಿಂದ ದೇಹವನ್ನು ನೋಡಿದರೆ ಸತ್ಯ ಮಿಥ್ಯವನ್ನು ಪ್ರಶ್ನೆ ಬರುದಿಲ್ಲ. ಎಲ್ಲಿ ಅಂದ್ರೆ ತನ್ನ ಸ್ವರೂಪದಲ್ಲಿ, ತನ್ನಲ್ಲೇ ಇವು ಒಂದ್ ಟೈಮ್ದಾಗ ಇರ್ತಾವ, ಇನ್ನೊಂದ್ ಟೈಮ್ ಇರಲ್ಲ. ಒಂದು ಟೈಮದಲ್ಲಿ ತೋರಿ, ಒಂದು ಸಮಯದಲ್ಲಿ ಸೋರಿ, ಅಥವಾ ಒಂದು ಅವಸ್ಥೆಯಲ್ಲಿ ತೋರಿ, ಇನ್ನೊಂದು ಅವಸ್ಥೆಯೊಳಗೆ ಇವು ಇರುವುದಿಲ್ಲ. ಅದಕ್ಕ ತನ್ನ ಲಕ್ಷ್ಯ ಬಿಟ್ಕೊಂಡು ಇವು ಸತ್ಯ ಮಿಥ್ಯ ಅಂತ ತೀರ್ಮಾನ ಆಗ್ಬೇಕು, ತೀರ್ಪಾಗಬೇಕು. ತನ್ನನ್ನು ಲಕ್ಷ್ಯದಾಗ ಇಟ್ಕೊಂಡು ಬರೇ ಜಗತ್ತನ್ನ ನೋಡ್ಕೋತ ಇದು ಸತ್ಯ ಮಿಥ್ಯ ಅಂತ ಅನ್ಕೊಂಡ್ರೆ ಬರೋದಿಲ್ಲ, ಆಗಕ್ ಬರೋದಿಲ್ಲ. ಈಗ ಈ 12 ತಾಸಿನ ಹಗಲಿನಲ್ಲಿ ಈ ಪ್ರಪಂಚ ಈಗ ಇದನ್ನ ನೋಡ್ಕೊಂತ ಇದಕ್ ಸುಳ್ಳು ಅಂತಂದ್ರೆ ಹೆಂಗಾಗ್ತದ? ತನ್ನನ್ನು ನೋಡ್ಬೇಕು, ತನ್ನನ್ನು ನೋಡ್ಕೊಂಡು ಇದನ್ನ ಸುಳ್ಳು ಅನ್ಬೇಕು, ಅವಾಗ ಇದು ಸುಳ್ಳಾಗ್ತದೆ. ಹೆಂಗ? ತನ್ನೊಳಗ ಈ 12 ತಾಸಿನಾಗ ಅಟ್ಟೆ ತೋರ್ತದ. ಇದು ಕನಸಿನೊಳಗೆ ತೋರಲ್ಲ, ನಿದ್ರೆ ಒಳಗೆ ತೋರಲ್ಲ. ಅದಕ್ಕೆ ತನ್ನನ್ನು ನೋಡ್ಕೊಂಡದಕ್ಕೆ ಸತ್ಯ ಮಿಥ್ಯ ಅಂತ ತೀರ್ಮಾನ ಆಗ್ತದ. ಬರೀ ಜಗತ್ತನ್ನ ನೋಡ್ಕೊಂಡು ಜಗತ್ತನ್ನ ನೋಡಿ ಅದು ಸತ್ಯದ ಮಿಥ್ಯ ಅಂತ ತೀರ್ಮಾನ ಮಾಡಕ್ ಬರೋದಿಲ್ಲ. ಅದು ಮತ್ತೆ ಸತ್ಯ ಮಿಥ್ಯ ಅಥವಾ ಸುಳ್ಳು ತೋರಿಕೆ ನಿರ್ಧಾರ ಆಗುದು ಎಲ್ಲಿ? ತನ್ನೊಳಗೆ, ಹೊರಗಲ್ಲ. ತನ್ನೊಳಗೆ ಆಗ್ತದೆ, ತನ್ನೊಳಗೆ ತೋರ್ತದೆ, ತನ್ನೊಳಗೆ ಲಯ ಆಗ್ತದೆ. ಸೊ ಅದಕ್ಕೆ ತನ್ನನ್ನು ನೋಡಿ ನಿಶ್ಚಯ ಮಾಡುವಂತ ಶಾಸ್ತ್ರಗಳಿವು, ತನ್ನನ್ನು ನೋಡಿ ನಿಶ್ಚಯ ಮಾಡುವಂತಕ್ಕಂಥ ವಿಚಾರಗಳು. ನಾವೇನ್ ಮಾಡ್ತೀವಿ? ಈ ಶಬ್ದಗಳನ್ನ ಕೇಳಿದ ತಕ್ಷಣ ಜಗತ್ತಿಗೆ ಗಂಟು ಬಿದ್ದು ಬಿಡ್ತೀವಿ. ಸತ್ಯದನೋ ಮಿಥ್ಯದನೋ 100 ಮಂದಿ ಕೇಳ್ತೀವಿ. ಈ ಸುಳ್ಳು ಅಂತಾರಲ್ಲ ಹೆಂಗ್ರಿ, ಇದು ಸತ್ಯ ಅಂತಾರಲ್ಲ ಹೆಂಗ್ರಿ, ಈ ತರ ಕೇಳ್ಕೊತ ಹೋಗ್ತೀವಿ. ಅದು ಸತ್ಯ ಮಿಥ್ಯಗಳು ತೀರ್ಮಾನ ಆಗೋದು ನಿನ್ನೊಳಗೆ ಹೊರತು ಹೊರಗಲ್ಲ. ಯಾರಿಗೆ ಕೇಳಿದ್ರು ಉತ್ತರ ಇಲ್ಲ. ಅದು ಅನುಭವಕ್ಕೆ ಬರೋದು ನಿಮ್ಮೊಳಗೆ. ಅದು ಸತ್ಯ ಮಿಥ್ಯಗಳ ತೀರ್ಮಾನ ಆಗೋದು ನಿಮ್ಮ ಒಳಗ, ನಿಮಗೆ ಗೊತ್ತಾಗೋದು. ಈ ಹೊರಗೆ ನೋಡ್ಕೊತ ಹೋಗಿ ನೀ ಕೇಳಿದ್ರೆ ಸತ್ಯ ನಿತ್ಯ ಅದು ಎಂದ್ರ ತೀರ್ಮಾನ ಆಗ್ತದೆ? ಆಗೋದಿಲ್ಲ, ಸಾಧ್ಯನೇ ಇಲ್ಲ. ತಮ್ಮೊಳಗೆ ದೇಹ ಸುಳ್ಳು ಅನ್ನೋದು ತನ್ನೊಳಗೇನೆ, ಮನಸ್ಸು ಸುಳ್ಳು ಅನ್ನೋದು ತನ್ನೊಳಗೆ. ನೀವೇ ಹೇಳುವ ಮಾತದು, ನಾವೇ ಹೇಳುವಂತ ಮಾತು. ಇದು ಸುಳ್ಳದ, ಇದು ಒಂದೇ ಅವಸ್ಥೆದಾಗಿತ್ತು, ಇನ್ನೊಂದು ಅವಸ್ಥೆಗೆ ಇದ್ದಿದಿಲ್ಲ ಅಂತೇಳಿ ತನ್ನೊಳಗ ತಾನ್ ನೋಡ್ಕೊಂಡು ತಾನೇ ಹೇಳುವ ಮಾತದು, ತನ್ನ ಅನುಭವನೇ ಅದು.
ಹೊರತು ಅದ ಹೇಳಿದ್ನಲ್ಲ, ತನ್ನನ್ನು ತಾನು ನೋಡಲಾರದೆ, ತನ್ನನ್ನು ತಾನು ಲಕ್ಷಿಸದೆ ಶಾಸ್ತ್ರದ ಮಾತು ಅರ್ಥ ಆಗುವುದಿಲ್ಲ. ತನ್ನ ಕಡೆ ತಾನು ನೋಡ್ದ ಅಂದ್ರನೆ ಇವ್ ಗೊತ್ತಾಗ್ತಾವ. ಎಲ್ಲಿ ಹೇಳಕತ್ತಾರಲ್ಲ, ಎಲ್ಲಿ ತೋರ್ತದ, ಎಲ್ಲಿ ಅಡಗ್ತದ, ಎಲ್ಲಿ ತೋರ್ತದ. ಅದಕ್ಕೆ 108 ಮತವಾದಿಗಳು 108 ತರ ಹುಟ್ಟುದ್ರು. ಯಾಕಂತಂದ್ರೆ ಅದ್ ಹಂಗ ಕಾಣ್ತದ ಜಗತ್ತಿದು. ಯಾರು ಕೊನೆಗೆ ಹಿಂಗೆ ಅಂತ ಹೇಳಕ್ಕೆ ಬರುದಿಲ್ಲ. ಅದಕ್ಕ ಕೊನೆ ಆಗ್ಬೇಕಂತಂದ್ರ ತಮ್ಮ ಅನುಭವನೆ. ತನ್ನನ್ನ ತಾನ್ ನೋಡ್ದ ಅಂದ್ರೆ ಗೊತ್ತಾಗ್ಬಿಡುದು ಎದಕ್ ಸತ್ಯ ಅಂದಾರ, ಎದಕ್ ಮಿಥ್ಯ ಅಂದಾರ, ಆ ಮತವಾದಿಗಳು ಏನ್ ಹೇಳಿದ್ರು, ಈ ಮತವಾದಿ ಎಲ್ಲಾನು ಅದ್ರಾಗ ನಿಮ್ಗೆ ಗೊತ್ತಾಗ್ಬಿಡ್ತು. ಎಲ್ಲಾರು ಒಂದೊಂದ್ ದೃಷ್ಟಿಕೋನ ಹಿಡ್ಕೊಂಡು ಒಂದೊಂದ್ ಈ ವಿವರಣೆ ಕೊಟ್ಕೋತ ಬಂದ್ರು. ಆದ್ರೆ ತನ್ನನ್ನು ನೋಡಿದಾಗ, ಯಾರು ತನ್ನನ್ನು ತಾನ್ ನೋಡ್ದಾಗ ಗೊತ್ತಾಗ್ಬಿಡ್ತಾವ. ಎಲ್ಲವೂ ಗೊತ್ತಾಗ್ಬಿಡ್ತಾವ. ಇವ್ ಯಾವ್ದ್ಯಾವ್ದು ಅದಕ್ಕೆ ಹೇಳ್ಯಾರ ಅಂತ ಹೇಳಿ. ಸೊ ಅದಕ್ಕೆ ಇಲ್ಲಿ ಮುಖ್ಯವಾಗಿ ಏನಪ್ಪಾ ಅಂದ್ರೆ, ಎಲ್ಲಾ ಮತವಾದಿಗಳನ್ನು, ಶಾಸ್ತ್ರವನ್ನು ಎಲ್ಲವನ್ನು ನಾವು ವಿಶ್ಲೇಷಣೆ ಮಾಡುದು ಅಥವಾ ಅದನ್ನ ಚರ್ಚೆ ಮಾಡುದು ಎದಕ್ಕಂತಂದ್ರೆ, ತನ್ನ ಸ್ವರೂಪದ ಮೇಲೆ ತನಗೆ ಲಕ್ಷ್ಯ ಆಗ್ಲಿ ಅಂತ. ತನ್ನ ಸ್ವರೂಪ ಹೆಂಗದ, ತನ್ನ ಸ್ವರೂಪ ಹೆಂಗದ, ತಾನು ಯಾರು ಅಂತನ್ನುವಂಥದ್ರ ಮೇಲೆ ಲಕ್ಷ್ಯ ಆಗ್ಲಿ, ತಾನು ಏನದ ಅನ್ನೋದ್ರ ಮೇಲೆ ಲಕ್ಷ್ಯ ಆಗ್ಲಿ. ಅದು ಅದ್ರಾಗ ಲಕ್ಷ್ಯ ಆಯ್ತಂತಂದ್ರೆ ಇವು ಜಗತ್ತು ಮಿಥ್ಯ, ಸತ್ಯ, ದೇಹ ಸತ್ಯ ಮಿಥ್ಯ ಎಲ್ಲ ಅದು ನಿಮ್ಮ ಅನುಭವದಾಗೆ ಅದು ಒಟ್ಟು. ಅದಕ್ಕೆ ಹೇಳಿದ್ನಲ್ಲ, ಇದು ಅನುಭವ. ಶಾಸ್ತ್ರ ಅಂದ್ರೆ ಅನುಭವ, ಅದು ಹೊರಗಿಂದ ಏನೋ ಅಲ್ಲ. ಅದು ಆ ಅನುಭವನ್ನ ತಾವು ಅನುಭವನ ಮತ್ತೆ ಬೇರೆ ಏನೋ ವಿಶೇಷ ಅನುಭವ ಅಂತ ಹಿಂಗ ನಿಂತು ಬಿಡ್ತಾರ. ವಿಶೇಷ ಅನುಭವ ಅಲ್ಲ, ಸಾಮಾನ್ಯ ಅನುಭವಗಳು, ಸಾಮಾನ್ಯ ಜನರ ಸಾಮಾನ್ಯ ಅನುಭವಗಳು, ಸಾರ್ವತ್ರಿಕ ಅನುಭವಗಳು. ಜಾಗ್ರ, ಸ್ವಪ್ನ, ಸುಸುಪ್ತಿ ಎಲ್ಲರಿಗೂ ಅದಾವ ಇವು. ಮತ್ ಆತ್ಮ ಎಲ್ಲಾರೊಳಗದಾನ. ಮತ್ತೆ ಈ ಸಾರ್ವತ್ರಿಕ ಅನುಭವದ ಮೇಲೆ ನಾವೇನ್ ಮಾಡ್ಬೋದು, ಈ ಇದು ಕಂಡು ಹಿಡ್ಕೋಬಹುದು, ನಮ್ದ ನಿಜ ಸ್ವರೂಪ ಏನಂತ ಕಂಡು ಹಿಡ್ಕೋಬಹುದು. ಅದಕ್ಕೆ ಸಾಮಾನ್ಯ ಅನುಭವಗಳಾದ್ರ ಮೇಲೆ ಸಾಮಾನ್ಯ ವ್ಯಕ್ತಿಯನ್ನ ಕಂಡು ಹಿಡ್ಕೋಬೇಕು. ಎಲ್ಲ ಸಾಮಾನ್ಯ ವ್ಯಕ್ತಿ ಯಾವ್ದಾದ್ರೆ ಆತ್ಮನ ಎಲ್ಲರಲ್ಲಿ ಐತದ. ಅದೇ ಸಾಮಾನ್ಯ ಅನುಭವ ಇವು 3. ಇವು ಎಲ್ಲರಿಗೆ ಅದಾವ. ಸನ್ಯಾಸಿಗಳಿಗೆ ಅದಾರ, ಮಠದವ್ರಿಗೆ ಅದಾವ, ಮನೆಯಾಗಿದ್ದವ್ರಿಗೆ ಅದಾವ, ಸಣ್ಣವ್ರಿಗೆ ಅದಾವ, ದೊಡ್ಡವ್ರಿಗೆ ಅದಾವ, ವಯಸ್ಸಿಗೆ ಎಲ್ಲರಿಗೂ ಅದಾವ ಈ ಸಾಮಾನ್ಯ ಅನುಭವಗಳು. ವಿಶೇಷ ಅನುಭವ ಅನುಭವ ಅಂದ ತಕ್ಷಣ ಇನ್ನೊಂದ್ ದಿನ ಏನೋ ಮಾಡ್ಕೋಬೇಕು ಅಂತ ಹೊಂಟು ಬಿಡ್ತಾರೆ. ಈ ಸಾಮಾನ್ಯ ಅನುಭವಗಳ ಆಧಾರದ ಮೇಲೆ ಒಂದು ಸತ್ಯ ಅನುಭವ ಅದ ಆಕರೊಳಗೆ. ಆ ಈ ಮಿಥ್ಯಾನುಭವಗಳನ್ನ ತೆಗಿಬೇಕು, ಸತ್ಯಾನುಭವ ಮೇಲೆ ಲಕ್ಷ್ಯ ಆಗ್ಬೇಕು. ಅದು ಭೇದಿಸಿ ನೋಡ್ತಕ್ಕಂಥ ಬುದ್ಧಿಯ ಒಂದು ಸಾಮರ್ಥ್ಯ, ಶಕ್ತಿ. ಅದು ಸಹಜವಾಗಿ ತಮ್ಗೆ ಈ ಶಾಸ್ತ್ರನ ಈ ಶ್ರವಣ ಮಾಡೋದ್ರಿಂದಾನೇ ಅದು ತಮಗೆ ಲಬ್ಧ ಆಗ್ತದೆ. ಶ್ರವಣ ಮಾಡುವಂಥದ್ದು ದೃಷ್ಟಿಕೋನ ನಮ್ಗೆ ಸ್ಪಷ್ಟೀಕರಣ ಇರ್ಬೇಕು. ಹೆಂಗ್ ನೋಡಿದ್ರೆ ಹೆಂಗ್ ಕೇಳಿದ್ರ ಈ ನಮ್ಮ ಅನುಭವ ನಮಗ್ ಗೋಚರ ಆಗ್ತದ ಅಂತನ್ನುವಂಥದ್ದು ದೃಷ್ಟಿಕೋನ ಬಹಳ ಮುಖ್ಯ. ಹಾಗೆ ತಾವು ನಿರಂತರ ಎಲ್ಲರೂ ಮಾಡ್ತಾ ಇದ್ರಲ್ಲ. ಸೊ ಒಂದಿನ ತಮಗೆ ಒಂದು ಗಟ್ಟಿತನ ಅದು ಆ ಶಾಸ್ತ್ರದ ಹೊಳು ಅಂತಾರ, ಹೊಳು ಅದು ತಮ್ಮ ಒಳಗೆ